ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಇವತ್ತು ನಡೆದಿರುವಂತಹ 2024 ಆ್ಯನುವಲ್ ಎಕ್ಸಾಮ್ ಸಬ್ಜೆಕ್ಟ್ ಅಕೌಂಟೆನ್ಸಿ. ಸೊ ಪಾರ್ಟ್ ಎ, ಪಾರ್ಟ್ ಬಿ ಯಲ್ಲಿ ಕೊಟ್ಟಿರುವಂತಹ ಥಿಯರಿ ಕ್ವಶನ್ಸನ್ನು ಹೇಳ್ತಾ ಇದ್ದೀನಿ. ಸೊ ತುಂಬಾ ಈಸಿ ಇತ್ತು ಎಕ್ಸಾಮು. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸು, ಎಲ್ಲವೂ ಕೂಡ ರಿಪೀಟೆಡ್ ಕ್ವಶನ್ಸೇ. ಸೊ 3 ವರ್ಷದ ಪೇಪರ್ನ ಯಾರು ಪ್ರಿಪೇರ್ ಆಗಿರ್ತೀರಿ ಅಥವಾ ಬ್ಲೂ ಪ್ರಿಂಟ್ ಪ್ರಕಾರ ಯಾರು ಓದ್ಕೊಂಡಿರ್ತೀರಿ, ಸೊ ಎಲ್ರಿಗೂ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ. ಈಸಿ ಇತ್ತು ಎಕ್ಸಾಮು. ಆನ್ಸರ್ನ ನೋಡ್ತಾ ಹೋಗೋದಾದರೆ, ಇನ್ ಆರ್ಡರ್ ಟು ಫಾರ್ಮ್ ಪಾರ್ಟ್ನರ್ಶಿಪ್ ಫರ್ಮ್ ದೇರ್ ಶುಡ್ ಬಿ ಅಟ್ ಲೀಸ್ಟ್ ಹೇಳಿದ್ದೆ. ಫಸ್ಟ್ ಕ್ವಶನ್ ಇದಾಗಿತ್ತು. 2 ಪರ್ಸನ್ಸ್ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ಬಿಕಾಸ್ ಅಗ್ರಿಮೆಂಟ್ ಬೇಸ್ ಮೇಲೆ ಪಾರ್ಟ್ನರ್ಶಿಪ್ ಫರ್ಮ್ ರನ್ ಆಗೋದ್ರಿಂದ ಪಾರ್ಟ್ನರ್ಶಿಪ್ಪಿಗೆ 2 ಪರ್ಸನ್ಸು ಬೇಕೇ ಬೇಕಾಗುತ್ತೆ. ನೆಕ್ಸ್ಟು ಎ ಆ್ಯಂಡ್ ಬಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 3:1. ಸಿ ಈಸ್ ಅಡ್ಮಿಟೆಡ್ ಫಾರ್ 1/4 ಶೇರ್. ದ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಆಫ್ ಎ ಆ್ಯಂಡ್ ಬಿ ವಿಲ್ ಬಿ. ಇಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಎ ಆ್ಯಂಡ್ ಬಿ ಏನಿದ್ದಾರೆ ಅವರು ಓಲ್ಡ್ ಪಾರ್ಟ್ನರ್ಸ್, ಓಕೆನಾ ಮಕ್ಕಳೇ. ಸಿ ಅನ್ನೋನು ನ್ಯೂ ಪಾರ್ಟ್ನರು. ಸೊ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಎ ಮತ್ತು ಬಿದು ನೀವು ಕಂಡುಹಿಡಿಬೇಕು. ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಎ ಮತ್ತು ಬಿ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅನ್ನೋದನ್ನು ನೀವೇನು ಮಾಡಬೇಕು, ಕಂಡುಹಿಡಿಬೇಕು. ಇಲ್ಲಿ ಎ ಬಿ ಅವ್ರದ್ದು ಪಾರ್ಟ್ನರ್ಸಿಂದು ಓಲ್ಡ್ ರೇಷಿಯೋ 3:1 ಕೊಟ್ಟಿದ್ದಾರೆ. ಸೊ 3:1ನ ಯೂಸ್ ಮಾಡಿಕೊಂಡು 1/4 ಶೇರ್ ಯಾರ್ದು? ಸಿ. ಟೋಟಲ್ ಶೇರನ್ನು ನಾವು 1 ಅಂತ, ಟೋಟಲ್ ಆಗಿ 1 ಶೇರ್ ಅಂತ ಹೇಳಿದ್ರೆ ಅದರಲ್ಲಿ 1/4 ಶೇರ್ ಸಿದಾದರೆ ರಿಮೈನಿಂಗ್ ಶೇರ್ ಎಷ್ಟು ಅಂತ ಹೇಳಿದ್ರೆ 3/4. ಸೊ ನಾವು ಹೇಗೆ ಮಾಡ್ಕೋಬೇಕು? 1/1 - 4, ಸಾರಿ 1 - 1/4. 1 ಶೇರಲ್ಲಿ ಹೋಲ್ 1 ಶೇರ್ ನಾವು ಶೇರನ್ನ 1 ಅಂತ ಕನ್ಸಿಡರ್ ಮಾಡಿದ್ರೆ, ಶೇರ್ 1ನಲ್ಲಿ 1/4ನ್ನ ಲೆಸ್ ಮಾಡಿದರೆ ರಿಮೈನಿಂಗ್ ಉಳಿಯುವಂಥದ್ದು 3/4. 3/4 ಏನಿದೆ ಇದು ರಿಮೈನಿಂಗ್ ಶೇರು. ಸೊ ಇವಾಗ ನೀವು ಎ ಮತ್ತು ಬಿ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂತ ಕಂಡುಹಿಡಿಬೇಕು ಅಂತ ಹೇಳಿದ್ರೆ, ಫಸ್ಟು ರಿಮೈನಿಂಗ್ ಶೇರ್ ಏನಿದೆ ಅದನ್ನು ಹಾಕೋಬೇಕು. 3/4 ರಿಮೈನಿಂಗ್ ಶೇರ್ ಇಂಟು ಓಲ್ಡ್ ಶೇರ್. ಓಲ್ಡ್ ಶೇರ್ ಎಷ್ಟು? ಎದು 3/4 ಆಗುತ್ತೆ, ಬಿದು 1/4 ಆಗುತ್ತೆ. 3:1, 3 + 1 ಅಂತ ಹೇಳಿದ್ರು 4. ಅಲ್ಲಿಗೆ ಎದು 3/4, ಬಿದು 1/4 ಆಗುತ್ತೆ. ರಿಮೈನಿಂಗ್ ಶೇರ್ ಇಂಟು ಓಲ್ಡ್ ಶೇರ್, ರಿಮೈನಿಂಗ್ ಶೇರ್ ಇಂಟು ಓಲ್ಡ್ ಶೇರ್ ಮಾಡಿ. ಎಗೆ ರಿಮೈನಿಂಗ್ ಶೇರು 3/4 ಇಂಟು ಓಲ್ಡ್ ಶೇರು 3/4, 4 4 4 4 16, 4 4 16, 3 3 9, 9/16 ಆಯಿತು. ಬಿದು ಶೇರು 3/4, ಇದು ಯಾವುದು? ರಿಮೈನಿಂಗ್ ಶೇರು. ಇಂಟು ಅವನ ಶೇರ್ ಎಷ್ಟು? ಓಲ್ಡ್ ರೇಷಿಯೋ ಎಷ್ಟು? 1/4, 4 4 4 4 16, 3 1 3. ಅಲ್ಲಿಗೆ 9/16, 3/16 ಆಯಿತು. ಅಲ್ಲಿಗೆ 9:3 ಆಯಿತು. 9:3ನ ಇನ್ನು ಸಿಂಪ್ಲಿಫೈ ಮಾಡ್ಬೋದು. 3 1 3 3 3 1 3 3. ಅಲ್ಲಿಗೆ ಸ್ಯಾಕ್ರಿಫೈಸ್ ರೇಷಿಯೋ 3:1. ನೆಕ್ಸ್ಟು, ಸ್ವದೇಶಿ ಕಂಪನಿ ಲಿಮಿಟೆಡ್ ಫರ್ಫೀಟೆಡ್ 1000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್. For non-payment of final call money ₹30 per share. On forfeiture of shares, forfeited shares account will be credited by. Total shares ಎಷ್ಟು? 1000. ಫೇಸ್ ವ್ಯಾಲ್ಯೂ ಎಷ್ಟು? ಒಂದು ಶೇರಿನ ವ್ಯಾಲ್ಯೂ ಎಷ್ಟು? 100. ಅಲ್ಲಿಗೆ 1000 × 100 ಅಂತ ಹೇಳಿದ್ರೆ ಟೋಟಲ್ ಅಮೌಂಟು 1 lakh ಆಯಿತು. ಅದರಲ್ಲಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ₹30 ಅಂತ ಕೊಟ್ಟಿದ್ದಾರೆ. ಫೈನಲ್ ಕಾಲ್ ಮನಿ ₹30. ಅಲ್ಲಿಗೆ 1000 ಶೇರ್ಸ್ ಇಂಟು 30 ಅಂತ ಹೇಳಿದ್ರೆ 30,000 ಆಯಿತು. ಫರ್ಫೀಚರ್ ಅಕೌಂಟಿಗೆ ಎಷ್ಟು ಶಿಫ್ಟ್ ಆಯಿತು? 1000 ಇಂಟು 30. ಒಂದು ಶೇರಿನ ವ್ಯಾಲ್ಯೂ 100, ಫೈನಲ್ ಕಾಲ್ ಮನಿ 30 ಹೋದರೆ ರಿಮೈನಿಂಗ್ ಎಷ್ಟು? ₹70. ಟು ಫರ್ಫೀಚರ್ ಅಕೌಂಟು 1000 × 70, 70,000 ಆಯಿತು. ಅಲ್ಲಿಗೆ ಫರ್ಫೀಟೆಡ್ ಶೇರ್ಸ್ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್ ಬೈ. ಆನ್ಸರ್ 70,000. 1 lakh ಟೋಟಲ್ ಅಮೌಂಟು. ಅದರಲ್ಲಿ ಫೈನಲ್ ಕಾಲ್, ಫಸ್ಟ್ ಕಾಲ್ ಅಲ್ಲ ಸಾರಿ, ಇಲ್ಲಿ ಫೈನಲ್ ಕಾಲ್ ಮನಿ ₹30 ಆದರೆ 1000 × 30, 30,000. ಫರ್ಫೀಚರ್ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್ ಬೈ 70,000. ಆನ್ಸರ್ ಈಸ್ ಎ, 70,000. ಕರೆಂಟ್ ಲಯಬಿಲಿಟೀಸ್ ಆರ್ ಪೇಯ್ಡ್ ವಿತಿನ್ ಡ್ಯಾಶ್ ಮಂತ್ಸ್. ಇದು ಕೂಡ ನಾನು ಹೇಳಿದ್ದೆ 12 months, ಬಿಫೋರ್ 12 months. Comparative statements are also known as horizontal analysis. Next one, fill in the blanks. Under fixed capital method, the amount of capital of partners dash remain fixed. Fixed capital method ಅಲ್ಲಿ ಅಮೌಂಟು ಕ್ಯಾಪಿಟಲ್ಲು ಫಿಕ್ಸ್ಡ್ ಆಗಿರುತ್ತೆ. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಅಮೌಂಟು ವೇರಿ ಆಗ್ತಾ ಇರತ್ತೆ, ಫ್ಲಕ್ಚುಯೇಟ್ ಆಗ್ತಾ ಇರತ್ತೆ ಅಂತ ಹೇಳಿದ್ದೆ. ಸೊ ಈಸಿ ಕೊಟ್ಟಿದ್ದಾರೆ, ಡೆಡ್ ಈಸಿ ಇದೆ ನಿಮಗೆ ಈ ಸಲ ಪಾರ್ಟ್ ಎ. Executor's account is generally prepared at the time of dash of a partner, death of a partner. Debenture holders are the creditors of the company. ನಾನು ನಿನ್ನೆನೇ ಹೇಳಿದೆ ನಿಮಗೆ,
equity shareholders are considered as owners of the company. Same time, debenture holders are the creditors of the company. Next one, profit on forfeiture of shares is transferred to ಡ್ಯಾಶ್ ಅಕೌಂಟ್. ಇದು ಕೂಡ ನೀವು ಶೇರ್ಸ್ನ ಜರ್ನಲ್ ಎಂಟ್ರೀಸ್ ಹಾಕುವಾಗ ಗೊತ್ತಿರುತ್ತೆ ನಿಮಗೆ. ಪ್ರಾಫಿಟ್ ಆನ್ ಫರ್ಫೀಚರ್ ಆಫ್ ಶೇರ್ಸ್ ಈಸ್ ಟ್ರಾನ್ಸ್ಫರ್ಡ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ನೆಕ್ಸ್ಟ್ ಒನ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಶೋಸ್ ಡ್ಯಾಶ್ ಆಫ್ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಿವ್ಯಾಲೆಂಟ್ಸ್, ಕ್ಯಾಶ್ ಇನ್ಫ್ಲೋಸ್ ಅಂಡ್ ಔಟ್ಫ್ಲೋಸ್. ಸೊ ಇದರಲ್ಲಿ ನಿಮಗೆ ಕೊಟ್ಟಿರೋದ್ರಲ್ಲಿ ಡೆಟಾರ್ ಅಂತ ಏನಿದೆ ಅದು ಯಾವುದಕ್ಕೂ ಕೂಡ ಆನ್ಸರ್ ಆಗೋದಿಲ್ಲ. ನೆಕ್ಸ್ಟ್ ಟು ಮ್ಯಾಟ್ ದ ಫಾಲೋಯಿಂಗ್ ಕೂಡ ತುಂಬಾನೇ ಈಸಿ ಕೊಟ್ಟಿದ್ದಾರೆ. ಸ್ಯಾಕ್ರಿಫೈಸ್ ರೇಷಿಯೋ, ಅಡ್ಮಿಷನ್ ಅಂತ ಹೇಳಿದ್ರೆ ಸ್ಯಾಕ್ರಿಫೈಸ್ ರೇಷಿಯೋ, ರಿಟೈರ್ಮೆಂಟ್ ಅಂತ ಹೇಳಿದ್ರೆ ಗೇನ್ ರೇಷಿಯೋ ಅಂತ ಹೇಳಿದ್ದೆ ನಾನು. ಸೊ ಸ್ಯಾಕ್ರಿಫೈಸ್ ರೇಷಿಯೋ, ಅಡ್ಮಿಷನ್ ಆಫ್ ಪಾರ್ಟ್ನರ್. ಡಿಬೆಂಚರ್ಸ್, ಡಿಬೆಂಚರ್ಸ್ ಅಂತ ಹೇಳಿದ್ರೆ ಡೆಟ್. ಸೊ ಡಿಬೆಂಚರ್ಸ್ ಅಕ್ನಾಲೆಜ್ಮೆಂಟ್ ಆಫ್ ಡೆಟ್. ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್. ಪ್ರಾಫಿಟಬಿಲಿಟಿ ರೇಷಿಯೋ, ಪರ್ಸೆಂಟೇಜ್. ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ನಿನ್ನೆ ಹೇಳಿದ್ದೆ ಇನ್ವೆಸ್ಟಿಂಗ್ ಆಕ್ಟಿವಿಟಿ, ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಸ್ಟೇಟ್ ಎನಿ ಒನ್ ಸರ್ಕಮ್ಸ್ಟೆನ್ಸಸ್ ಅಂಡರ್ ವಿಚ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ಡಿಸಾಲ್ವ್ಡ್, ಡಿಸಲ್ಯೂಷನ್ ಬೈ ಅಗ್ರಿಮೆಂಟ್. ಅಕ್ಯುಮುಲೇಟೆಡ್ ಪ್ರಾಫಿಟ್ ಈಸ್ ಟ್ರಾನ್ಸ್ಫರ್ಡ್ ಟು ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ, ಇದು ಆನ್ಸರ್ ಫಾಲ್ಸ್ ಅಂತ ಹೇಳ್ಕೊಂಡು. ಫಾಲ್ಸ್ ಅಲ್ಲ, ಆನ್ಸರ್ ಟ್ರೂ ಆಗಿರುತ್ತೆ. ರೀಸನ್ ಏನು ಅಂತ ಹೇಳಿದ್ರೆ, ಅಕ್ಯುಮುಲೇಟೆಡ್ ಪ್ರಾಫಿಟ್ ಅಂತ ಹೇಳಿದ್ರೆ ಹಲವಾರು ವರ್ಷಗಳಿಂದ ಫಾಲೋ ಮಾಡ್ಕೊ ಬಂದಿರುವಂತಹ ಓಲ್ಡ್ ಪ್ರಾಫಿಟ್. ಸೊ ಅಡ್ಮಿಷನ್ ಅಲ್ಲಿ ನ್ಯೂ ಪಾರ್ಟ್ನರಿಗೆ ಅಕ್ಯುಮುಲೇಟೆಡ್ ಪ್ರಾಫಿಟ್ ನ ಕೊಡಬೇಕು ಅನ್ನೋದಿಲ್ಲ. ಓಲ್ಡ್ ಪಾರ್ಟ್ನರ್ಸೇ ಅದನ್ನ ಏನ್ ಮಾಡ್ಕೊಳ್ಬೇಕು, ಶೇರ್ ಮಾಡ್ಕೊಳ್ಬೇಕು. ಹೌದಾ? ಇಲ್ಲಿ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಅಂತ ಹೇಳಿದ್ರೆ ಓಲ್ಡ್ ಪಾರ್ಟ್ನರ್ಸ್. ಓಕೆನಾ? ಇಲ್ಲಿ ಏನಾದ್ರೂ ನ್ಯೂ ಪಾರ್ಟ್ನರ್ ಅಂತ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಕೊಡ್ತಾ ಇದ್ರು. ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿದ್ರೆ ಓಲ್ಡ್ ಆಸ್ ವೆಲ್ ಆಸ್ ನ್ಯೂ ಪಾರ್ಟ್ನರ್ ಇಬ್ರು ಆಗ್ತಾ ಇದ್ರು, ಅವಾಗ ಅದು ಫಾಲ್ಸ್ ಆಗ್ತಾ ಇತ್ತು. ಬಟ್ ಇಲ್ಲಿ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕನ್ಸಿಡರ್ಡ್ ಆಸ್ ಓನ್ಲಿ ಓಲ್ಡ್ ಪಾರ್ಟ್ನರ್ಸ್. ಓಕೆನಾ? ಹಾಗಾಗಿ ಆನ್ಸರ್ ಟ್ರೂ. ನೆಕ್ಸ್ಟ್ ಒನ್, ಮೆನ್ಷನ್ ಎನಿ ಒನ್ ಡಿಫರೆನ್ಸ್ ಬಿಟ್ವೀನ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂಡ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಕೇಳಿದ್ದಾರೆ. ಸೊ ಒಂದು ಡಿಫರೆನ್ಸ್ ಅನ್ನ ಬರೆದ್ರೆ ಸಾಕಾಗತ್ತೆ. ಬೇಸಿಸ್, ಟರ್ಮಿನೇಷನ್ ಆಫ್ ಬಿಸ್ನೆಸ್. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಲ್ಲಿ ದ ಬಿಸ್ನೆಸ್ ಆಫ್ ದ ಫರ್ಮ್ ಈಸ್ ನಾಟ್ ಟರ್ಮಿನೇಟೆಡ್. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ದ ಬಿಸ್ನೆಸ್ ಆಫ್ ದ ಫರ್ಮ್ ಈಸ್ ಕ್ಲೋಸ್ಡ್. ಆರ್ ಕ್ಲೋಜರ್ ಆಫ್ ಬುಕ್ಸ್ ಬರಿಬಹುದು. ದ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ನಾಟ್ ಕ್ಲೋಸ್ಡ್ ಇನ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. Under dissolution of partnership firm, the books of accounts are closed. Next one, write any one example for current assets. ಕರೆಂಟ್ ಅಸೆಟ್ಸ್ ಯಾವುದಾದ್ರೂ ಒಂದು ಎಕ್ಸಾಂಪಲ್. ಕ್ಯಾಶ್ ಇನ್ ಹ್ಯಾಂಡ್ ಆಗಿರ್ಬೋದು, ಬಿಲ್ಸ್ ರಿಸೀವಬಲ್ ಆಗಿರ್ಬೋದು, ಡೆಟಾರ್ಸ್ ಆಗಿರ್ಬೋದು, ಯಾವ್ದು ಬೇಕಿದ್ರು ಬರಿಬಹುದು. ಎಕ್ಸ್ಪ್ಯಾಂಡ್ EPS, ಎಕ್ಸ್ಪ್ಯಾಂಡ್ ಕೂಡ ಹೇಳಿದ್ದೆ ನಿನ್ನೆ, ಅರ್ನಿಂಗ್ ಪರ್ ಶೇರ್. ನೆಕ್ಸ್ಟ್ ಪಾರ್ಟ್ ಬಿ ಅಲ್ಲಿ ಟೋಟಲ್ ಆಗಿ 5 ಕ್ವಶನ್ಸ್ ಕೊಟ್ಟಿದ್ದಾರೆ. ಈ 5 ಕ್ವಶನ್ಸ್ ಅಲ್ಲಿ 3 ಕ್ವಶನ್ಸ್ಗೆ ನೀವು ಆನ್ಸರ್ಸ್ನ ಮಾಡಬೇಕು. ಇದರಲ್ಲಿ ಫಸ್ಟ್ ಒನ್, ಸ್ಟೇಟ್ ಎನಿ 2 ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಲ್. ನೇಮ್ ಅಂಡ್ ಅಡ್ರೆಸ್ ಆಫ್ ದ ಫರ್ಮ್, ನೇಮ್ ಅಂಡ್ ಅಡ್ರೆಸ್ ಆಫ್ ದ ಪಾರ್ಟ್ನರ್ಸ್. ಇಲ್ಲಿ ನೇಮ್ ಅಂಡ್ ಅಡ್ರೆಸ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಕೂಡ ಬರೀಬಹುದು. ಸೆಕೆಂಡ್ ಒನ್, ರೈಟ್ ದ ಜರ್ನಲ್ ಎಂಟ್ರಿ ಫಾರ್ ದ ಅಸೆಟ್ಸ್ ಟೇಕನ್ ಓವರ್ ಬೈ ದ ಪಾರ್ಟ್ನರ್ ಎಟ್ ದ ಟೈಮ್ ಆಫ್ ಡಿಸಲ್ಯೂಷನ್ ಆಫ್ ಎ ಫರ್ಮ್. Partners capital account debtor to realization account being asset taken over by the partner. Okay. What is calls in arrears? When a shareholder fails to pay the amount due on allotment or any subsequent calls, then it is termed as calls in arrears. Next question, write the meaning of financial statements. So ninne kottide 2 marks ಗೆ ಕೇಳ್ತಾರೆ ನೋಡ್ಕೊಳ್ಳಿ ಅಂತ ಹೇಳ್ಕೊಂಡು. Financial statements are the basic and formal annual reports through which the corporate management communicates financial information to its owners and various other external parties. Last one, mention any 2 uses of cash flow statements. Answer, helps in balancing its cash inflow and cash outflow, keeping in changing condition. Second one, it provides information that enables users to evaluate changes in net assets of an enterprise. ನೆಕ್ಸ್ಟ್ 6 ಮಾರ್ಕ್ಸ್ 12 ಮಾರ್ಕ್ಸ್ ಎಲ್ಲ ಕ್ವಶನ್ಸ್ಗಳು ಕೂಡ ಈಸಿ ಇತ್ತು. ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಡ್ಮಿಷನ್ ಆಗಿರ್ಬೋದು, ಡಿಸಲ್ಯೂಷನ್ ಆಗಿರ್ಬೋದು, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆಗಿರ್ಬೋದು, ಗೇನ್ ರೇಷಿಯೋ ಆಗಿರ್ಬೋದು, ಪ್ರಾಡಕ್ಟ್ ಮೆಥಡ್ ಆಗಿರ್ಬೋದು, ಎಲ್ಲವೂ ಕೂಡ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಈಸಿ ಇತ್ತು. ಇಫ್ ಪಾಸಿಬಲ್ ಇದಕ್ಕೆ ಆನ್ಸರ್ಸ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಬರುವಂತಹ ಬಿಸ್ನೆಸ್ ಸ್ಟಡೀಸ್ ಎಕ್ಸಾಮಿಗೆ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.